Good morning children. In this class we are going to learn rights and duties. ಅಂದರೆ ನಮ್ಮ ದೇಶದಲ್ಲಿ ನಾವು ನಮ್ಮ ಭಾರತೀಯರನ್ನಾಗಿರೋದ್ರಿಂದ ನಮಗೆ ನಮ್ಮ ಒಂದು ದೇಶ, ನಮ್ಮ ಒಂದು ಸಂವಿಧಾನ ನಮಗೆ ಕೆಲವೊಂದು ಹಕ್ಕುಗಳನ್ನು ಹಾಗೆಯೇ ಕೆಲವೊಂದು ಕರ್ತವ್ಯಗಳನ್ನು ನೀಡಿದೆ. ಅವುಗಳ ಬಗ್ಗೆ ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. ನಾವೆಲ್ಲ ಭಾರತೀಯರು, ಹೌದಲ್ವ ಮಕ್ಕಳೇ? ವಿ ಆರ್ ಸಿಟಿಸನ್ ಆಫ್ ಇಂಡಿಯಾ. ನಮಗೆ ನಮ್ಮದೇ ಆದಂಥ ಕೆಲವೊಂದು ರೈಟ್ಸ್ಗಳಿದೆ, ಹಾಗೆಯೇ ಡ್ಯೂಟೀಸ್ ಇದೆ. ಅದೇನೇನು ಅಂತ ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. ಇಂಡಿಯಾ ಬಿಕಮ್ ಫ್ರೀ ಆನ್ 15th August in 1947. ಭಾರತ 1947 ಆಗಸ್ಟ್ 15 ಸ್ವತಂತ್ರ ಆಗುತ್ತೆ. ದಿಸ್ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಇಂಡಿಪೆಂಡೆನ್ಸ್ ಡೇ ಇನ್ ಇಂಡಿಯಾ. ಎವ್ರಿ ಇಯರ್ ಇಂಡಿಪೆಂಡೆನ್ಸ್ ಕಂಟ್ರಿ ಆ್ಯಸ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶ 1947 ಸ್ವತಂತ್ರ ಆಗುತ್ತೆ. ಅದನ್ನು ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸಹ ಆಚರಿಸ್ತೀವಿ. ಯಾವಾಗ? 15th ಆಗಸ್ಟನ್ನು. ನಮಗೆ ನಮ್ಮದೇ ಆದಂಥ ಒಂದು ಸಂವಿಧಾನ ಸಹ ಇದೆ, ಹಾಗೆಯೇ ಕಾನ್ಸ್ಟಿಟ್ಯೂಷನ್ ಇದೆ. ಎ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ವಿಚ್ ಆಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ದ ಗೌರ್ಮೆಂಟ್ ರನ್ಸ್ ದಿ ಕಂಟ್ರಿ ಅಕಾರ್ಡಿಂಗ್ ಟು ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಮ್ಮ ಒಂದು ನಮಗೆ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದರ ಮೂಲಕ ಅದರಂತೆಯೇ ನಮ್ಮ ಒಂದು ದೇಶವನ್ನು ನಾವು ರನ್ ಮಾಡ್ತಾ ಇದ್ದೀವಿ. ದ ಲೀಡರ್ ಆಫ್ ಅವರ್ ಕಂಟ್ರಿ ಅಪಾಯಿಂಟೆಡ್ ಎ ಕಮಿಟಿ ಟು ಪ್ರಿಪೇರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ 26 ಜನವರಿ 1950. 1950ರಲ್ಲಿ ಜನವರಿ 26ರಲ್ಲಿ ನಮ್ಮ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ಅಂಗೀಕಾರ ಮಾಡ್ತೀವಿ. 26th ಜನವರಿ ಈ ಸೆಲೆಬ್ರೇಟೆಡ್ ಆ್ಯಸ್ ರಿಪಬ್ಲಿಕ್ ಡೇ. ಅದರಿಂದನೇ ನಾವು ರಿಪಬ್ಲಿಕ್ ಡೇನ 26ನೇ ತಾರೀಕು ಆಚರಿಸ್ತೀವಿ. ಇನ್ ಇಂಡಿಯಾ ಎವ್ರಿ ಇಯರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಲೆಂಥಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಸ್ತಾರವಾದಂಥ ಸಂವಿಧಾನ ಅಂತ ಇಡೀ ಪ್ರಪಂಚದಲ್ಲೇ ಹೆಸರನ್ನು ಮಾಡಿದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಸ್ ದಟ್ ಇಂಡಿಯಾ ಈಸ್ ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಇಂಡಿಯಾವನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಇಷ್ಟು ಹೆಸರುಗಳಿಂದ ನಮ್ಮ ರೀತಿಯಲ್ಲಿ ಕರೀತಾರೆ. ಈ ನಮ್ಮಲ್ಲಿ ಕೆಲವುದೇ ಆದಂತಹ ಒಂದು ವರ್ಡ್ಗಳಿಗೆ ಇರ್ತಕ್ಕಂಥ ಕೆಲವೊಂದು ಮೀನಿಂಗ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ sovereign means that we are free to run our country. ಸಾರ್ವಭೌಮ, sovereign means ಸಾರ್ವಭೌಮ ಅಂತ ಕರಿತೀವಿ. ಸಾರ್ವಭೌಮ ಅಂತ ಹೇಳಿದ್ರೆ ಫ್ರೀ ಟು ರನ್ ಅವರ್ ಕಂಟ್ರಿ ಇನ್ ಎನಿ ವೇ ವಿ ಲೈಕ್. ನಾವು ನಮ್ಮ ದೇಶದಲ್ಲಿ ಎಲ್ಲೇ ನಾವು ಸುತ್ತಾಡಲಿಕ್ಕೆ ಅಥವಾ ಎಲ್ಲಿ ಬೇಕಾದ್ರೂ ನಾವು ಪ್ರವಾಸ ಮಾಡಲಿಕ್ಕೆ ನಮಗೆ ಹಕ್ಕು ಇದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಸೋಷಿಯಲಿಸ್ಟ್ ಅಂತ ಹೇಳಿದ್ರೆ ಸಮಾಜವಾದಿ ಅಂತ ಕರಿತೀವಿ. ಸೋಷಿಯಲಿಸ್ಟ್ ಮೀನ್ಸ್ ಸಮಾಜವಾದಿ. ದಟ್ ಆಲ್ ಸಿಟಿಸನ್ಸ್ ಆರ್ ಈಕ್ವಲ್ ಇನ್ ದ ಐ ಆಫ್ ದಿ ಲಾ. ಕಾನೂನಿನ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ಈ ಸೋಷಿಯಲಿಸ್ಟ್ ಅಂತಕ್ಕಂಥದ್ದು ತಿಳಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಸೆಕ್ಯುಲರ್. ಸೆಕ್ಯುಲರ್ ಮೀನ್ಸ್ that all religions are equally respected. Every person is free to follow his or her religion. ಜಾತ್ಯತೀತತೆ ಅಂತ ಕರಿತೀವಿ. ಜಾತ್ಯತೀತತೆ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳು ಸಹ ತಮಗೆ ಇಷ್ಟವಾದಂತಹ ಯಾವುದೇ ಧರ್ಮವನ್ನು ಫಾಲೋ ಅಪ್ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಡೆಮೊಕ್ರೆಟಿಕ್. ಡೆಮೊಕ್ರೆಟಿಕ್ ಮೀನ್ಸ್ ದಟ್ ದಿ ಗೌರ್ನಮೆಂಟ್ ಈಸ್ ಸೆಲೆಕ್ಟೆಡ್ ಬೈ ದಿ ಪೀಪಲ್ ಆಫ್ ದಿ ಕಂಟ್ರಿ. ಡೆಮೊಕ್ರೆಟಿಕ್ ಮೀನ್ಸ್ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇಲ್ಲಿರ್ತಕ್ಕಂತಹ ಸದಸ್ಯರು, ಗೌರ್ಮೆಂಟ್ಗೆ ನಾವು ಏನು ಎಲೆಕ್ಟ್ ಮಾಡಿ ಕಳಿಸ್ತೀವೋ ಅವರನ್ನು ಎಲೆಕ್ಟ್ ಮಾಡುವಂತಹ ಎಲ್ಲ ಸ್ವತಂತ್ರವೂ ಸಹ ಆ ಒಂದು ದೇಶದಲ್ಲಿರುವಂಥ ಪ್ರಜೆಗಳಿಗೆ ಇದೆ ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. ಹಾಗೆ ನೆಕ್ಸ್ಟ್ ಒನ್ ರಿಪಬ್ಲಿಕ್. ರಿಪಬ್ಲಿಕ್ ಅಂತ ಹೇಳಿದಾಗ ರಿಪಬ್ಲಿಕ್ ಮೀನ್ಸ್ ದ ಕಂಟ್ರಿ ಈಸ್ ರನ್ ಬೈ ದಿ ಪೀಪಲ್, ನಾಟ್ ಬೈ ಎನಿ ಕಿಂಗ್ ಆರ್ ಕ್ವೀನ್. ಗಣರಾಜ್ಯೋತ್ಸವ ಅಂತ ಕರಿತೀವಿ. ರಿಪಬ್ಲಿಕ್ ಮೀನ್ಸ್ ಗಣರಾಜ್ಯೋತ್ಸವ. ಅಂದರೆ ಯಾವುದೇ ಒಂದು ಪ್ರಜೆಯಿಂದ ಇರ್ಬೋದು, ಯಾವುದೇ ಒಬ್ಬ ರಾಜನಿಂದ ಈ ದೇಶ ಆಳ್ವಿಕೆಯನ್ನು ನಡೆಸ್ತಾ ಇಲ್ಲ, ಬದಲಿಗೆ ಇದು ಪ್ರಜೆಗಳಿಂದ ನಡೆಸುವಂಥ ಒಂದು ಸರ್ಕಾರ, ಒಂದು ದೇಶ ಅನ್ನುವಂಥದ್ದನ್ನು ಸಾರುತ್ತೆ.
ಸವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅನ್ನುವಂತಹ ಒಂದು ಅಂಶಗಳನ್ನು ನಮ್ಮ ಒಂದು ಸಂವಿಧಾನ ಒಳಗೊಂಡಿದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ ಹ್ಯಾಸ್ ಗಿವನ್ ಆಲ್ ದ ಸಿಟಿಸನ್ಸ್ ಸಮ್ ಫಂಡಮೆಂಟಲ್ ರೈಟ್ಸ್, ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಹಾಗೆಯೇ ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ. ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಫಂಡಮೆಂಟಲ್ ರೈಟ್ಸ್. ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ಹೇಳಿದಾಗ 6 ಫಂಡಮೆಂಟಲ್ ರೈಟ್ಸ್ ಇದೆ. ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ, ಸಮಾನತೆ, ಹಾಗೆಯೇ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಮಾತನಾಡುವ ಹಕ್ಕು, ಹಾಗೆಯೇ ಸಮಾನತೆ ಹಕ್ಕು, ಹಾಗೆಯೇ ರೈಟ್ ಟು ಫಾಲೋ ಎನಿ ರಿಲಿಜನ್, ಹಾಗೆಯೇ ಧಾರ್ಮಿಕ ಹಕ್ಕು, ಯಾವುದೇ ಒಂದು ಧರ್ಮವನ್ನು ಫಾಲೋ ಮಾಡುವಂಥ ಹಕ್ಕಿದೆ. ರೈಟ್ ಟು ಚೂಸ್ ಎನಿ ಪ್ರೊಫೆಷನ್, ಯಾವುದೇ ಒಂದು ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ರೈಟ್ಸ್ ಇದೆ. ಅದೇ ರೀತಿ ರೈಟ್ ಟು ಟ್ರಾವೆಲ್ ಆ್ಯಂಡ್ ಲಿವ್ ಎನಿವೇರ್, ಯಾವುದೇ ಒಂದು ದೇಶಕ್ಕೆ, ಯಾವುದೇ ಒಂದು ಸ್ಥಳಕ್ಕೆ ನಾವು ವಲಸೆ ಹೋಗುವಂತಹದ್ದು, ಹಾಗೆಯೇ ಎಲ್ಲಿ ಬೇಕಾದ್ರೂ ನಾವು ವಾಸ ಮಾಡ್ತಕ್ಕಂಥ ಹಕ್ಕು ಸಹ ನಮಗೆ ಇದೆ. ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಅಪ್ ಟು ದಿ ಏಜ್ 14 ಇಯರ್ಸ್, ನಮಗೆ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡ್ಕೊಳ್ತಕ್ಕಂತಹ ಹಕ್ಕು ಸಹ ಇದೆ. 1ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಹಕ್ಕು ಸಹ ಇದೆ. ಇಫ್ ಎನಿ ಒನ್ ಫೀಲ್ಸ್ ದಟ್ ಹಿ ಆರ್ ಶಿ ಹ್ಯಾಸ್ ಬಿನ್ ಡಿನೈಡ್ ಫಂಡಮೆಂಟಲ್ ರೈಟ್ಸ್, ಹಿ ಆರ್ ಶಿ ಕ್ಯಾನ್ ಅಪ್ರೋಚ್ ದ ಕೋರ್ಟ್. ಯಾರಿಗಾದರೂ ಈ ಮೇಲ್ಕಂಡಂಥ ಯಾವುದೇ ಒಂದು ಹಕ್ಕು ರೈಟ್ಸ್ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಮೊರೆ ಹೋಗ್ಬೋದು. ಯಾವುದು ನಮಗೆ ಸಮಾನತೆ ಇಲ್ಲ, ನಮಗೆ ಮಾತನಾಡೋ ಹಕ್ಕಿಲ್ಲ, ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅಥವಾ ನಮಗೆ ಶಿಕ್ಷಣ ಪಡ್ಕೊಳ್ಳೋ ಹಕ್ಕಿ ನನಗೆ ಕೊಟ್ಟಿಲ್ಲ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಲಿ ನಾವು ಕೋರ್ಟ್ಗೆ ಮೊರೆಯನ್ನು ಹೋಗುವಂತಹ ಹಕ್ಕಿದೆ. ಇದಿಷ್ಟು ಫಂಡಮೆಂಟಲ್ ರೈಟ್ಸ್. ನೆಕ್ಸ್ಟ್ ಒನ್ನು ಫಂಡಮೆಂಟಲ್ ಡ್ಯೂಟೀಸ್. ನಮಗೆ ಹಕ್ಕನ್ನು ಕೊಟ್ಟರು ಸರ್ಕಾರಕ್ಕೆ ನಾವು ಕೆಲವೊಂದು ಕರ್ತವ್ಯಗಳನ್ನು ಮಾಡಬೇಕಲ್ವಾ. ನಮ್ಮಲ್ಲಿ ಕೆಲವೊಂದು ಕರ್ತವ್ಯಗಳು ಕೊಟ್ಟಿದೆ. ನಾವು ದೇಶಕ್ಕೆ ಮಾಡಬೇಕಾಗಿರ್ತಂಥ ಕೆಲವೊಂದು ಕರ್ತವ್ಯಗಳು. ಯಾವ್ಯಾವುದು ಅಂತ ಹೇಳಿದ್ರೆ, ಫಾಲೋ ದಿ ರೂಲ್ಸ್ ಲೇಡ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತೀಯ ಸಂವಿಧಾನದಲ್ಲಿರುವಂತಹ ಕೆಲವೊಂದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಪ್ರೊಟೆಕ್ಟ್ ದಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ನಮ್ಮ ದೇಶದ ಒಂದು ಏಕತೆಯನ್ನು ನಾವು ಕಾಪಾಡ್ಕೋಬೇಕು. ನಾವು ಯಾವುದೇ ಒಂದು ಏಕತೆಯನ್ನು ಒಡೆಯುವಂಥ ಕೆಲಸಗಳನ್ನು ಮಾಡಬಾರ್ದು. ರೆಸ್ಪೆಕ್ಟ್ ದಿ ನೇಷನ್ ಫ್ಲ್ಯಾಗ್ ಆ್ಯಂಡ್ ನೇಷನ್ ಆ್ಯಂಥಮ್, ದೇಶದ ಒಂದು ಫ್ಲ್ಯಾಗನ್ನು ಮತ್ತು ಆ್ಯಂಥಮನ್ನು ಗೌರವಿಸಬೇಕು. ಹೆಲ್ಪ್ ಟು ಡಿಫೆಂಡ್ ದಿ ಕಂಟ್ರಿ ಡ್ಯೂರಿಂಗ್ ಟೈಮ್ ಆಫ್ ಡೇಂಜರ್, ನಮ್ಮ ದೇಶ ಯಾವುದಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಥವಾ ಅಪಾಯದ ಸ್ಥಿತಿಯಲ್ಲಿದ್ದಾಗ ನಾವು ಸಹಾಯವನ್ನು ಮಾಡಬೇಕು. ಟ್ರೀಟ್ ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಸ್ ಈಕ್ವಲ್, ಎಲ್ಲ ಭಾರತೀಯರನ್ನು ಒಂದೇ ಅನ್ನುವಂತಹ ರೀತಿಯಲ್ಲಿ ನಾವು ನೋಡಬೇಕು. ಪ್ರೊಟೆಕ್ಟ್ ಆ್ಯಂಡ್ ಟೇಕ್ ಕೇರ್ ಆಫ್ ದಿ ನ್ಯಾಚುರಲ್ ಎನ್ವೈರನ್ಮೆಂಟ್, ಒಂದು ನೈಸರ್ಗಿಕ ಪರಿಸರವನ್ನು ನಾವು ಕಾಪಾಡುವಂಥದ್ದು. ಎಲ್ಲರೂ ಸಹ ನಮ್ಮ ಸುತ್ತಮುತ್ತಲಿರುವಂಥ ಗಿಡ ಮರಗಳನ್ನು ನಮ್ಮ ಇಚ್ಛೆ ಬಂದ ಹಾಗೆ ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನೆಲ್ಲವನ್ನು ದೇಶದ ಆಸ್ತಿ ಅಂತ ನಾವು ಕಾಪಾಡಬೇಕು. ಪ್ರೊಟೆಕ್ಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಪಬ್ಲಿಕ್ ಪ್ರಾಪರ್ಟಿಗಳನ್ನು, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ನಲ್ಲಿಗಳಿರ್ಬೋದು, ಮರಗಳಿರ್ಬೋದು, ಪಬ್ಲಿಕ್ ಪ್ರಾಪರ್ಟಿ ಅಂತ ನೋಡಿರ್ತೀರ, ಸುತ್ತಮುತ್ತ ಲೈಟ್ ಕಂಬಗಳು, ಕಟ್ಟಡಗಳು, ಅದೆಲ್ಲವನ್ನು ನಮ್ಮದೇ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಅವಾಯ್ಡ್ ಆ್ಯಕ್ಟ್ ಆಫ್ ವೈಲೆನ್ಸ್, ವೈಲೆನ್ಸನ್ನು ಕಾಪಾಡ್ಕೋಬೇಕು. ವೈಲೆನ್ಸನ್ನು ನಾವು ಅವಾಯ್ಡ್ ಮಾಡಬೇಕು. ಅದೇ ರೀತಿ ಪ್ರಮೋಟ್ ದಿ ಸ್ಪಿರಿಟ್ ಆಫ್ ಹಾರ್ಮನಿ ಆ್ಯಂಡ್ ಕಾಮನ್ ಬ್ರದರ್ಹುಡ್, ಎಲ್ಲರೂ ನಮ್ಮ ಬಂಧು ಮಿತ್ರರು ಹಾಗೆ ನಮ್ಮ ಅಣ್ಣ ತಮ್ಮದಿರು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಅವ್ರ ಜೊತೆ ಸಹಬಾಳ್ವೆಯನ್ನು ಮಾಡಬೇಕು. ಇದಿಷ್ಟು ನಮಗೆ ನಮ್ಮ ದೇಶ ಕೊಟ್ಟಿರ್ತಕ್ಕಂತಹ ಕರ್ತವ್ಯಗಳು. ನೆಕ್ಸ್ಟ್ ಒನ್ ಡಿರೆಕ್ಟಿವ್ ಪ್ರಿನ್ಸಿಪಲ್. ಡಿರೆಕ್ಟಿವ್ ಪ್ರಿನ್ಸಿಪಲ್. ದ ಕಂಡೀಷನ್ ಆಫ್ ಇಂಡಿಯಾ, ಪುನರಾವರ್ತನೆ ತತ್ವಗಳು ಅಂತ ಹೇಳ್ತೀವಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಆಲ್ಸೋ ಗಿವನ್ ಸಮ್ ಗೈಡ್ಲೈನ್ಸ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. ದೀಸ್ ಗೈಡ್ಲೈನ್ಸ್ ಆರ್ ಕಾಲ್ಡ್ ದಿ ಡಿರೆಕ್ಟಿವ್ ಪ್ರಿನ್ಸಿಪಲ್. ಸಮ್ ಆಫ್ ದಿ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್. ಇಲ್ಲಿ ಡಿರೆಕ್ಟಿವ್ ಪ್ರಿನ್ಸಿಪಲ್ ಅಂದಾಗ ಸರ್ಕಾರಕ್ಕೆ ಕೆಲವೊಂದು ಮಾರ್ಗದರ್ಶನಗಳನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನು ನಾವು ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅದು ಯಾವ್ಯಾವುದು ಅಂದರೆ, ದ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಗುಡ್ ಲಿವಿಂಗ್ ಕಂಡೀಷನ್ ಫಾರ್ ಆಲ್ ಸಿಟಿಸನ್. ಸರ್ಕಾರ ಅಂತಕ್ಕಂಥದ್ದು ಏನು ಎಲೆಕ್ಟ್ ಮಾಡಿ ನಾವು ಕಳಿಸ್ತೀವೋ ಆ ಒಂದು ಸರ್ಕಾರ ಎಲ್ಲ ಪ್ರಜೆಗಳಿಗೂ ಒಂದು ಉತ್ತಮವಾದಂತಹ ಲಿವಿಂಗ್ ಕಂಡೀಷನನ್ನು ನೀಡಬೇಕು. ದ ಗೌರ್ಮೆಂಟ್ ಶುಡ್ ಪ್ರೊವೈಡ್ ವರ್ಕ್ ಫಾರ್ ಆಲ್ ಮೆನ್ ಆ್ಯಂಡ್ ವುಮೆನ್, ಎಲ್ಲ ಒಂದು ಮಹಿಳೆಯರಿಗೆ ಹಾಗೂ ಪುರುಷರಿಗೆ
ಉದ್ಯೋಗವನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿ. ದ ಗೌರ್ಮೆಂಟ್ ಶುಡ್ ಎನ್ಶ್ಯೂರ್ ದ ನೋ ಒನ್ ಬಿಕಮ್ ರಿಚ್ ಬೈ ಎಕ್ಸ್ಪ್ಲೋಟಿಂಗ್ ಅದರ್. ಸೊ ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಾತನ್ನು ಕೇಳ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು, ಸೊ ಈ ರೀತಿ ಮಾಡುವಂತಿಲ್ಲ. ದ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಅಪ್ ಟು ದಿ ಏಜ್ ಆಫ್ 14 ಇಯರ್ಸ್. 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಷನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಒಂದು ಡ್ಯೂಟಿ. ದ ಗೌರ್ಮೆಂಟ್ ಶುಡ್ ಇಂಪ್ರೂವ್ ದಿ ಕಂಡೀಷನ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ವೀಕರ್ ಸೆಕ್ಷನ್ ಆಫ್ ಸೊಸೈಟಿ. ಹಾಗೆಯೇ ಬುಡಕಟ್ಟು ಜನಾಂಗ, ಬುಡಕಟ್ಟು ಜಾತಿಯಲ್ಲಿರ್ತಕ್ಕಂಥ ಜನರ ಒಂದು ಉನ್ನತಿಗಾಗಿ ಕೆಲ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ಇದೆಲ್ಲ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್, ಸರ್ಕಾರಕ್ಕೆ ಕೊಡ್ತಕ್ಕಂತಹ, ನಮ್ಮ ಕಾನ್ಸ್ಟಿಟ್ಯೂಷನ್ ಸರ್ಕಾರಕ್ಕೆ ಕೊಡ್ತಕ್ಕಂತಹ ಕೆಲವೊಂದು ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ಗಳು.